ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕರ್ನಾಟಕ ಸಾಮಾನ್ಯ ಪರೀಕ್ಷೆ 2026 ಕರ್ನಾಟಕದಾದ್ಯಂತ 745 ಪರೀಕ್ಷಾ ಕೇಂದ್ರದಲ್ಲಿ 3,30,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 40% 45% ಎಲ್ಲ ಎಂಜಿನಿಯರಿಂಗ್ ಕಾಲೇಜುಗಳ ಸರಕಾರಿ ಎಂಜಿನಿಯರಿಂಗ್ ಕಾಲೇಜುಗಳ 100% ಮತ್ತು 100% ಫಾರ್ಮ್ ಸೈನ್ಸ್, ವೆಟರ್ನಿಟಿ, ನರ್ಸಿಂಗ್ ಎಲ್ಲ ಸೀಟುಗಳನ್ನು ಈ ಪರೀಕ್ಷೆ ರ್ಯಾಂಕ್ ಆಧಾರದ ಮೇಲೆ ಆಯ್ಕೆ ಮಾಡುವುದರಿಂದ ಕೆಲವೊಂದು ವಿದ್ಯಾರ್ಥಿಗಳ 1-2 ಸಬ್ಜೆಕ್ಟ್ಗಳಲ್ಲಿ ಫೇಲ್ ಆಗಿದ್ದು ನಾನು ಯಾಕೆ CET ಬರೆಯುವುದು ಅಂತ ಭಾವಿಸಿರಬಹುದು. ತಾವೇನು ಚಿಂತೆ ಮಾಡುವಂತಹ ಅಗತ್ಯವಿಲ್ಲ. ತಮಗೆಲ್ಲರಿಗೂ ತಿಳಿದಿರುವಂತೆ ಸೆಕೆಂಡ್ PUC 2ನೇ ಪರೀಕ್ಷೆಯನ್ನು ಬರೆದು ಅದರ ಫಲಿತಾಂಶವನ್ನು ಸಹ ಆಧರಿಸಿ CET ರ್ಯಾಂಕನ್ನು ಕೊಡುವುದರಿಂದ ತಮಗೆ ಇನ್ನೂ ಅವಕಾಶ ಇದೆ. ಆದ್ದರಿಂದ ಫೇಲ್ ಆದವರು CETಯನ್ನು ಬರೆಯಬಹುದು. ಇನ್ನು KCET 2026 ಪರೀಕ್ಷಾ ಮಾರ್ಗಸೂಚಿ ಮತ್ತು ಪ್ರಮುಖ ಸೂಚನೆಗಳು ಯಾವುದು ಅಂತ ಹೇಳಿದರೆ, ಪರೀಕ್ಷೆ ಸಿದ್ಧತೆ ಮತ್ತು ಹಾಲ್ ಟಿಕೆಟ್. ಕರ್ನಾಟಕದಾದ್ಯಂತ ಆಲ್ರೆಡಿ ಹೇಳಿರುವ ಹಾಗೆ 745 ಪರೀಕ್ಷಾ ಕೇಂದ್ರಗಳಲ್ಲಿ ಸುಮಾರು 3,30,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಇನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳದವರು ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಅದರಲ್ಲಿರುವ ಸೂಚನೆಗಳನ್ನು ಕನಿಷ್ಠ 10 ನಿಮಿಷವಾದರೂ ಗಮನವಿಟ್ಟು ನೀವು ಓದಲೇಬೇಕು. ಅದರಲ್ಲಿ ಒಂದು OMR ಶೀಟ್ ಇರುತ್ತೆ. ಪ್ರಾಧಿಕಾರವು ಹಾಲ್ ಟಿಕೆಟ್ ಜೊತೆಗೆ ಒಂದು ಡ್ರಾಫ್ಟ್ OMR ಶೀಟನ್ನು ನೀಡಿದೆ. ವಿದ್ಯಾರ್ಥಿಗಳು ಬಬ್ಲಿಂಗ್ ಮಾಡುವಾಗ ತಪ್ಪು ಮಾಡದಂತೆ ಮನೆಯಲ್ಲಿ ಅಭ್ಯಾಸ ಮಾಡುವುದು ಕೂಡ ಇದರಿಂದ ಒಳಿತಾಗುತ್ತೆ. ಇನ್ನು ನೀವು ನೆನಪಿಡಬೇಕಾದ ಅಂಶ ಅಂತ ಹೇಳಿದರೆ, ಈ ಪ್ರಾಕ್ಟೀಸ್ OMR ಶೀಟನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುವಂತಹ ಅಗತ್ಯವಿಲ್ಲ. ಇನ್ನು ಡ್ರೆಸ್ ಕೋಡ್ ಮತ್ತು ನಿಯಮಗಳು ಅಂತ ಹೇಳಿದರೆ, ಪಾರದರ್ಶಕತೆಗಾಗಿ ಸರಳವಾದ ಉಡುಪು ಧರಿಸಬೇಕು. ಪೂರ್ಣ ತೋಳಿನ ಅಂದರೆ ಫುಲ್ ಸ್ಲೀವನ್ನು ಡ್ರೆಸ್ಸನ್ನು ಹಾಕಬಾರ್ದು. ಅಂದರೆ ಟಿ ಶರ್ಟ್ ಆಗಿರ್ಬೋದು, ಲೇಡೀಸ್ ಯಾವುದು ಕೂಡ ಡ್ರೆಸ್ ಆಗಿರಬಹುದು. ಇನ್ನು ಕಿವಿ ಮುಚ್ಚುವಂತಹ ಬಟ್ಟೆಗಳು ಮತ್ತು ದೊಡ್ಡದಾದ ಲೆದರ್ ಶೂಗಳನ್ನು ಧರಿಸುವುದು ಕೂಡ ಇದರಲ್ಲಿ ನಿಮಗೆ ತಪ್ಪಿಸ್ಕೋಬೇಕಾಗುತ್ತೆ. ನೀವು ವಿದ್ಯಾರ್ಥಿಗಳು ಅನಗತ್ಯವಾಗಿ ಡ್ರೆಸ್ ಕೋಡ್ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ. ಇದು ಕೇವಲ ಅಕ್ರಮಗಳನ್ನು ತಡೆಯಲು ಮಾಡಿರುವಂತಹ ನಿಯಮ. ಇನ್ನು ಪ್ರವೇಶ ಪ್ರಕ್ರಿಯೆ ಅಂದರೆ ಪರೀಕ್ಷಾ ಕೇಂದ್ರದಲ್ಲಿ QR ಕೋಡ್ ಸ್ಕ್ಯಾನಿಂಗ್ ಮತ್ತು ಲೈವ್ ಫೋಟೋ ಕ್ಯಾಪ್ಚರ್ ಇರುತ್ತೆ. ನೀವು ಅಪ್ಲಿಕೇಶನ್ನಲ್ಲಿ ನೀಡಿದ ಫೋಟೋಗೆ ಇದು ಮ್ಯಾಚ್ ಆಗಲೇಬೇಕು. ನೀವು ಯಾವುದ ಅಪ್ಲಿಕೇಶನಿಗೆ ಯಾವ ಫೋಟೋ ನೀಡಿದ್ದೀರೋ ಅದು ಮ್ಯಾಚ್ ಆಗಲಿಕ್ಕೋಸ್ಕರ QR ಕೋಡ್ ಮತ್ತು ನಿಮ್ಮದು ಫೋಟೋ ಕೂಡ ಕ್ಯಾಪ್ಚರ್ ಮಾಡ್ತಾರೆ. ಇದರಿಂದ ನಿಮ್ಮ ಎಕ್ಸಾಮನ್ನು ಬೇರೆಯವರನ್ನು ಬರೆಸುವುದನ್ನು ಕೂಡ ತಪ್ಪಿಸಬಹುದು. ಆದ್ದರಿಂದ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ ಸ್ವಲ್ಪ ಮುಂಚಿತವಾಗಿ ತಲುಪುವುದು ಉತ್ತಮ. ಇನ್ನು ಪರೀಕ್ಷಾ ಕೊಠಡಿಯ ಒಳಗೆ ಮೊಬೈಲ್, ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳು, ವಾಟರ್ ಬಾಟಲ್ ಅಥವಾ ಯಾವುದೇ ಆಹಾರ ಪದಾರ್ಥಗಳನ್ನು ಒಳಗೆ ಬಿಡುವುದಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಪರೀಕ್ಷಾ ಕೇಂದ್ರದಲ್ಲೇ ಮಾಡಲಾಗಿರ್ತದೆ. OMR ಶೀಟ್ನಲ್ಲಿ ನಿಮ್ಮ CET ಸಂಖ್ಯೆ ಮತ್ತು ವರ್ಷನ್ ಕೋಡನ್ನು ಯಾವುದೇ ತಪ್ಪಿಲ್ಲದೆ ದಾಖಲಿಸಬೇಕು. ಇನ್ನು CET ಪರೀಕ್ಷೆಯಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಯಾವುದು ಕೂಡ ಇರುವುದಿಲ್ಲ. ಒಂದು ವೇಳೆ ಅರ್ಜಿಯಲ್ಲಿ ತಪ್ಪುಗಳಿದ್ದರೆ ಅಥವಾ ಕೃಷಿ ಕೋಟಾ, ಅಗ್ರಿಕಲ್ಚರ್ ಕೋಟಾ ಆಯ್ಕೆ ಮಾಡಲು ಮರೆತಿದ್ದರೆ ಏಪ್ರಿಲ್ 24 ಸಂಜೆ ಎಡಿಟ್ ಆಪ್ಷನ್ ನೀಡಲಾಗುತ್ತೆ. ಆದ್ದರಿಂದ ಈಗ ಅದರ ಬಗ್ಗೆ ಚಿಂತಿಸದೆ ಪರೀಕ್ಷೆಯತ್ತ ಗಮನ ಹರಿಸಿ. ಎಲ್ರಿಗೂ ಕೂಡ ಶುಭವಾಗಲಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.